ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬುಧವಾರ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸಿ ರೊಟ್ಟಿ ತಿಂಡಿ ಮಾಡಿದ್ದೆ. ನನ್ನ ಮಗಳಿಗೆ ಫೀವರ್ ಕಡಿಮೆ ಆಗಿರಲಿಲ್ಲ. 5 ಡೇಸಿಂದ ಅಲ್ಲೇ ತೋರಿಸ್ತಾ ಇದ್ದೆ, ಊರಲ್ಲಿದ್ದೇನೆ, ಬಟ್ ಕಡಿಮೆ ಆಗಿರಲಿಲ್ಲ. ಹಾಗಾಗಿ ಬ್ಲಡ್ ಚೆಕಪ್ ಮಾಡಿಸೋಣ ಅಂತ ಹೇಳ್ಬಿಟ್ಟು, ಯಾವಾಗಲೂ ರೆಗ್ಯುಲರಾಗಿ ನಾವು ಇಲ್ಲೇ ಬರೋದು, ಹಾಗಾಗಿ ಇಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಹೇರ್ ಎಲ್ಲ ತುಂಬ ಗಾಳಿ ಜಾಸ್ತಿ ಇರೋದ್ರಿಂದ ಯಾವುದು ವೆಹಿಕಲ್ ಅಡ್ಜಸ್ಟ್ ಆಗಲಿಲ್ಲ. ಫಸ್ಟು ಟೈಮ್ ಈ ಥರ ಆಟೋದಲ್ಲಿ ಹೋಗ್ತಿರೋದು ನಾವು ಹಾಸ್ಪಿಟಲ್ಗೆ. ಏನು ಮಾಡೋಕ್ಕಾಗೋದಿಲ್ಲ, ಟೈಮ್ ಬಂದಂಗೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇನೆ. ಹಾಗಾಗಿ ಬೇಗ ಅರ್ಜೆಂಟ್ ಇರೋದ್ರಿಂದ ಆಟೋ ಮಾಡಿಕೊಂಡು ಹೋಗ್ತಾಯಿದ್ವಿ. ಏನಂದರೆ ಜಾಸ್ತಿ ಹುಷಾರಿರಲಿಲ್ಲ, ಊಟನೂ ತಿಂತಿರಲಿಲ್ಲ ಸರಿಗೆ, ನೈಟೆಲ್ಲ ವಾಮಿಟ್ ಆಯಿತು. ಹಾಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಪಟ್ಟಂತ ಅಂದ್ಕೊಂಡು ಹೊರಟಿದ್ದು. ಮಧ್ಯಾಹ್ನ ಆಗಿತ್ತು ಹೊರಡೋ ಅಷ್ಟರಲ್ಲಿ, 1:30 ಆಗಿತ್ತು ನಾವು ಅಲ್ಲಿಂದ ಹೊರಡೋ ಅಷ್ಟರಲ್ಲಿ. ಹಾಗಾಗಿ ಇವಾಗ ಮಧುಗಿರಿಗೆ ಇವಾಗ ಎಂಟ್ರಿ ಆದ್ವಿ. ಇದು ನೋಡ್ತಿರ್ಬೋದು ಮಧುಗಿರಿ ಬೆಟ್ಟ, ಏಕಶಿಲಾ ಬೆಟ್ಟ ಅಂತ ಹೇಳ್ಬಿಟ್ಟು ನಮ್ಮ ವರ್ಲ್ಡಲ್ಲೇ ನಂಬರ್ 1 ಬೆಟ್ಟ ಅಂತ ಹೇಳ್ಬೋದು. ಅಂದರೆ ಒಂದೇ ಕಲ್ಲಲ್ಲಿನೇ ಇರೋವಂಥ ಬೆಟ್ಟ, ಇಷ್ಟು ದೊಡ್ಡ ಬೆಟ್ಟ ಪೂರ್ತಿ ಒಂದೇ ಕಲ್ಲಲ್ಲಿನೇ ಅಂತ ಇರೋದು. ಹಾಗಾಗಿ ಇದಕ್ಕೆ ಏಕಶಿಲಾ ಬೆಟ್ಟ ಅಂತ ಕರೀತಾರೆ. ಇದು ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಹಾಗೆ ನೋಡಿಕೊಂಡು ನಾವಿವಾಗ ಇನ್ನು ಮಧುಗಿರಿಗೆ ಎಂಟ್ರಿ ಆದ್ವಿ. ಮಧುಗಿರಿ ಬಿಟ್ಟು ಒಂದು 15 ಕಿಲೋಮೀಟರ್ಸ್ ಏನೋ ಇದೆ ಕೊರಟಗೆರೆ, ಅಲ್ಲೇ ನಾನು ಯಾವಾಗಲೂ ತೋರಿಸೋದು. ಹಾಗಾಗಿ ನಾನು ಮತ್ತು ನನ್ನ ಹಸ್ಬೆಂಡು, ನನ್ನ ಮಗಳು, ನನ್ನ ಚಿಕ್ಕವಳು ಬರ್ತಿದ್ದಾಳೆ. ಅಲ್ಲೇ ಅಜ್ಜಿ ಹತ್ರ ಇರು ಅಂತಂದರೆ ಇಲ್ಲ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಬರ್ತಿದ್ದಾಳೆ ಹಠ ಮಾಡಿಬಿಟ್ಟು. ಅಜ್ಜಿ ಅಂದರೆ ನಮ್ಮಮ್ಮ. ಹಾಗಾಗಿ ನಮ್ಮಮ್ಮ, ನಮ್ಮಪ್ಪ ಮತ್ತು ಹಸ್ಬೆಂಡು ಚೆನ್ನಾಗಿ ಇವರೇ ನನಗೆ ಚೆನ್ನಾಗಿ, ಅಂದರೆ ಯಾವಾಗಲೂ ಸ್ಟ್ಯಾಂಡ್ ತಗೊಳ್ಳೋದು ಅಂದರೆ ನನಗೆ ಇಷ್ಟು ಜನ ಮಾತ್ರನೇ. ಹಾಗಾಗಿ ಹೇಳ್ತಾಯಿದ್ದೀನಿ ಚೆನ್ನಾಗಿ. ಹಾಗೆಯೇ ನಾವು ಕೂಡ ಇವಾಗ ನೋಡೋಣ ಎಷ್ಟೊತ್ತಾದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು 1:30 ಹಾಗೆ ಹೊರಟಿದ್ದು. ಆಲ್ರೆಡಿ ಟೋಕನ್ ಬುಕ್ ಮಾಡಿದ್ವಿ. ಗೊತ್ತಿರೋರು ಒಬ್ಬರು ಬ್ರದರ್ ಇದ್ದರು, ಅವ್ರಿಗೆ ಹೇಳ್ಬಿಟ್ಟು ಟೋಕನ್ ಎಲ್ಲ ಬುಕ್ ಮಾಡೋಕ್ಕೆ ಹೇಳಿದ್ವಿ. ಹಾಗಾಗಿ ಇವಾಗ ಹೊರಟು ಹೋಗ್ತಿದ್ದೀವಿ. ಇವಾಗ ಇನ್ನೂ ಮಧುಗಿರಿ ಬಿಟ್ಟಿದ್ದೀವಿ. ಇದು ಬಂದುಬಿಟ್ಟು ಮಧುಗಿರಿ. ಯಾರೆಲ್ಲ ಮಧುಗಿರಿಯವರು ನೋಡ್ತಿದ್ದೀರಾ ವೀಡಿಯೋನ, ದಯವಿಟ್ಟು ಒಂದು ಲೈಕ್ ಮಾಡಿಕೊಡಿ, ಹಾಗೆ ಕಮೆಂಟ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ಮಧುಗಿರಿ ದಂಡಿನ ಮಾರಮ್ಮನ ದೇವಸ್ಥಾನ ಇದು ಬಂದುಬಿಟ್ಟು ತುಂಬ ಚೆನ್ನಾಗಿ ನಾವು ನಡ್ಕೊಳ್ತೀವಿ. ಇದಕ್ಕೆ ಅಂದರೆ ಯಾವಾಗಲೂ ರೆಗ್ಯುಲರಾಗಿ ಏನು ಬರೋದಿಲ್ಲ, ಬಟ್ ಏನಂದರೆ ನಾವು ಕೂಡ ಇಲ್ಲಿ ದೇವ್ರನ್ನ ನಂಬಿದ್ದೀವಿ. ಚೆನ್ನಾಗಿ ಒಳ್ಳೆ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು ದಂಡಿನ ಮಾರಮ್ಮ. ಹಾಗೆ ಊರಲ್ಲಿ ಜನನೇ ಕಡಿಮೆ ಇದ್ದರು ಅಂತ ನಾವು ಹಾಗೆ ಅಂದ್ಕೊಂಡು ಬರ್ತಿದ್ವಿ. ಬಟ್ ಊರು ಬಿಟ್ಟು ಈಚೆ ಕಡೆ ಬಂದರೆ ಒಂದು ಸಂತೆನೇ ನಡೀತಿತ್ತು ಮಧುಗಿರಿಯಲ್ಲಿ. ತುಂಬ ಹಸುಗಳು ಎಲ್ಲ ತುಂಬ ಚೆನ್ನಾಗಿ ಸಂತೆ ನಡೀತಿತ್ತು. ಹಾಗೆ ನೋಡ್ತಿರ್ಬೋದು ಎಷ್ಟು ಹಸುಗಳು ಸೇರಿದ್ದಾರೆ ಅಂದರೆ, ಹಸುಗಳ ವ್ಯಾಪಾರನ ಏನೋ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿ ಮಾಡಿದರು. ಜಾತ್ರೆ ಥರನೇ ಜಾತ್ರೆನ, ಬಟ್ ಸಂತೆ ಈ ಥರ ಮಾಡ್ತಾರೋ ಗೊತ್ತಿಲ್ಲ, ನನಗೂ ಐಡಿಯಾ ಇಲ್ಲ. ಅದು ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸ್ವಲ್ಪ ಅಂಗಡಿಗಳು ಎಲ್ಲನೂ ಇಟ್ಕೊಂಡಿದ್ರು. ಏನೋ ವಾರ ಇದೇ ಥರ ಮಾಡ್ತಾರೋ ಅಥವಾ ಏನೋ ಸ್ಪೆಷಲ್ಲ ಇವತ್ತು ಗೊತ್ತಿಲ್ಲ ನನಗೂ. ಹಾಗಾಗಿ ಆಮೇಲೆ ಅದು ನೋಡಿಕೊಂಡು ನಾವು ಹಾಗೆ ಹೋಗ್ತಿದ್ವಿ. ಮಧ್ಯಾಹ್ನ ಊಟನೂ ಮಾಡಿರಲಿಲ್ಲ ಟೆನ್ಷನಲ್ಲಿ. ಬೆಳಗ್ಗೆ ರೊಟ್ಟಿ ಮಾಡಿದ್ದೆ, ರೊಟ್ಟಿ ಮತ್ತು ಚಟ್ನಿ. ನನ್ನ ಮಗಳು ದೊಡ್ಡವಳು ತಿಂದ್ಕೊಂಡು ಸ್ಕೂಲ್ಗೆ ಹೋಗಿದ್ಲು. ಹಾಗಾಗಿ ನಾವು ತಿಂಡಿ ತಿಂದಿದ್ದು ಅಷ್ಟೇನೆ, ಮಧ್ಯಾಹ್ನ ಊಟನೂ ಮಾಡಲಿಲ್ಲ. ಇವಳನ್ನ ಅಲ್ಲೇ ಇರೇ ಅಂತ ಹೇಳಿದರೆ ಇಲ್ಲ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಹಠ ಮಾಡಿ ಬರ್ತಿದ್ದಾಳೆ ನಮ್ಮ ಜೊತೆ. ಹಾಗಾಗಿ ನಾವು ಕೂಡ ಸರಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದಾಯಿತು. ಇವಾಗ ಇನ್ನು ಕೊರಟಗೆರೆಗೆ ಎಂಟ್ರಿ ಆದ್ವಿ. ತುಂಬ ಚೆನ್ನಾಗಿ ನೋಡ್ತಾರೆ ಡಾಕ್ಟರ್ ಇಲ್ಲಿ. ಅಂದರೆ ಡಾಕ್ಟರ್ ಕೈಗುಣ ಚೆನ್ನಾಗಿದೆ, ಮತ್ತು ನಮ್ಮ ಮಕ್ಳಿಗೆ ಬೇಗ ಒಂದ್ಸರಿ ಹೋಗಿ ಬಂದುಬಿಟ್ರೆ ಸಾಕು, ಚೆನ್ನಾಗಿ ವಾಸಿ ಆಗುತ್ತೆ ಕಾಯಿಲೆ ಅನ್ನೋದು ನಮಗೆ ನಂಬಿಕೆ. ಹಾಗೆ ಚೆನ್ನಾಗೇ ನೋಡ್ತಾರೆ ಕೂಡ ಇಲ್ಲಿ. ಹಾಗಾಗಿ ನಾನು ಆಟೋದಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಿರೋದಕ್ಕೆ ಈ ಥರ ಬಂದಿದೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೇನೇ ಆಮೇಲೆ ಇವಾಗ ಇನ್ನೂ ಊರಲ್ಲಿ ಎಂಟ್ರಿ ಆಗಿದ ತಕ್ಷಣವೇ ನಮ್ಮ ದರ್ಶನ್ ಅವ್ರದ್ದು ವಾಲ್ ಪೋಸ್ಟರ್ ನೋಡಿ ತುಂಬಾ ಖುಷಿ ಆಯಿತು. ಹಾಗೆಯೇ ಅವರು ಇಲ್ಲ ಅಂದ್ರೂ ಹೊರಗಡೆ ಅಭಿಮಾನಿಗಳಿಗೆ ಮಾತ್ರ ಯಾವತ್ತೂ ಕಡಿಮೆ ಆಗೋಲ್ಲ ನಮ್ಮ ದರ್ಶನ್ ಅವ್ರಿಗೆ. ಹಾಗಾಗಿ ಅದನ್ನು ನೋಡಿಕೊಂಡು ಆಮೇಲೆ ಫಸ್ಟ್ ಹಾಸ್ಪಿಟಲ್ಗೆ ತೋರಿಸ್ಕೊಬಿಡೋಣ, ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಊಟ ಏನು ಮಾಡಲಿಲ್ಲ. ಫಸ್ಟು ಡೈರೆಕ್ಟ್ ಹಾಸ್ಪಿಟಲ್ ಹತ್ರನೇ ಹೋದ್ವಿ. ಇದೇ ನೋಡಿ ಅವ್ರದ್ದು, ಈಗ ಬರುತ್ತೆ ತಾಳಿ ತೋರಿಸ್ತೀನಿ. ಈಗ ಕಾಣ್ತಾ ಇದೆಯಲ್ಲ, ಇದೇ ನೋಡಿರಿ ಅವ್ರ ಮನೆ ಪಕ್ಕದಲ್ಲೇ ಹಾಸ್ಪಿಟಲ್ ಮಾಡಿದ್ದಾರೆ.
ಹಾಗಾಗಿ ಯಾವಾಗಲೂ ಎನಿ ಟೈಮ್ ಯಾವಾಗ ಹೋದರೂ ಇರ್ತಾರೆ ಡಾಕ್ಟರು. ಇದು ಬಂದುಬಿಟ್ಟು ಮನೆ ಪಕ್ಕದಲ್ಲಿದೆಯಲ್ಲ, ಇದೇನೇ ಹಾಸ್ಪಿಟಲು. ತುಂಬ ಜನ ಇದ್ದಾರೆ, ಆಗಲೇ ವೆಯ್ಟ್ ಮಾಡ್ತಾಯಿದ್ದಾರೆ. ನಾವು ಕೂಡ ಒಂದು ಮಧ್ಯಾಹ್ನ ಆಗಿತ್ತಲ್ಲ ಬಂದಿದ್ದು, ಹಾಗಾಗಿ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ನಮ್ಮನ್ನು ಕಳಿಸ್ಕೊಟ್ಬಿಟ್ಟು ಅಣ್ಣ ಸೈಡಿಗೆ ಹಾಕ್ಬರಕ್ಕೆ ಹೋದ್ರು ಆಟೋನ. ನಾವು ಕೂಡ ಇಳ್ಕೊಂಡು ಒಳಗಡೆ ಬಂದ್ವಿ. ತುಂಬ ಜನ ರಶ್ಶು, ಯಾವಾಗ ಬಂದರೂ ಇದೇ ಥರ ರಶ್ ಇರುತ್ತೆ ಇಲ್ಲಿ ಹಾಸ್ಪಿಟಲಲ್ಲಿ. ನಾವು ಟೋಕನ್ ಎಲ್ಲ ಬುಕ್ ಮಾಡಿರೋದ್ರಿಂದ ಕೇಳ್ತಿದ್ವಿ ಅಲ್ಲಿ ಎಷ್ಟು ಇಸ್ಕೊಂಡು ಒಂದು 10 ಮಿನಿಟ್ಸ್ ಆಗಿ ವೆಯ್ಟ್ ಮಾಡಿದ್ವಿ. ಅದಾದಮೇಲೆ ಒಳಗಡೆ ಹೋಗ್ಬಿಟ್ಟು ಬ್ಲಡ್ ಚೆಕಪ್ ಮಾಡೋದಕ್ಕೆ ಹೇಳಿದರು. ಜಾಸ್ತಿ ಜ್ವರ ಇದೆ ಅಂತ ಹೇಳ್ಬಿಟ್ಟು ಒಂದು ಇಂಜೆಕ್ಷನ್ ಹಾಕಿ ಬ್ಲಡ್ ಚೆಕಪ್ ಮಾಡಿಸ್ಕೊಬನ್ನಿ ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ರು. ಬ್ಲಡ್ ಚೆಕಪ್ಗೆಲ್ಲ ಕೊಟ್ಬಿಟ್ಟು ನಾನು ಮತ್ತು ನನ್ನ ಮಗಳು ಇಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಅದಾದಮೇಲೆ ತುಂಬ ವೀಕ್ ಇದ್ದಾಳೆ ಅವಳು, ಊಟ ಏನೂ ತಿಂದಿಲ್ಲ ಅಂತ ಹೇಳ್ಬಿಟ್ಟು ಒಂದು ದೊಡ್ಡದೊಂದು ಬಾಟಿಲ್ ಬರೆದಿದ್ರು, ಗ್ಲೂಕೋಸ್ ಬಾಟ್ಲು. ಇಲ್ಲೇ ಹಾಕಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು 5:30 ಹಾಗೆ ಕೊಟ್ಟರು, ಕಳಿಸ್ಕೊಟ್ರು. ಹಾಗಾಗಿ ಇಲ್ಲೇ ಹಾಕಿಸ್ಕೊಂಡು ಅದಾದಮೇಲೆ ಮೆಡಿಸನ್ ಎಲ್ಲ ಬರೆದಿದ್ರು, ಅದನ್ನೆಲ್ಲ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಬಾಟಿಲೆಲ್ಲ ಹಾಕ್ಸಿದ್ವಿ. ನನ್ನ ಮಗಳು ಅಷ್ಟರಲ್ಲಿ ಏನಾದರೂ ಕೊಡಿಸು ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾಳೆ. ಇಲ್ಲೇ ಪಕ್ಕದಲ್ಲೇ ಶಾಪ್ ಇತ್ತು, ಹಾಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ಏನು ಬೇಕೋ ಅದನ್ನು ಕೊಡಿಸಿ ಆಮೇಲೆ ನೋಡ್ತಿರ್ಬೋದು ನನ್ನ ಮುಖ ಯಾವ ಥರ ಆಗಿದೆ ಅಂದರೆ ಹೇರೆಲ್ಲ ತುಂಬಾ ಎಲ್ಲ ಇದಾಗೋಗ್ಬಿಟ್ಟಿದೆ. ಹೀಗೆ ಹಾಸ್ಪಿಟಲಿಗೆ ಬಂದರೆ ಏನು ನಾವೇನು ರೆಡಿ ಮಾಡ್ಕೊಂಡು ಬರೋಕ್ಕಾಗುತ್ತಾ? ಹಾಗಾಗಿ ಆಟೋದಲ್ಲಿ ಬೇರೆ ಬಂದ್ವಲ್ಲ, ಹಾಗಾಗಿ ಹೇರೆಲ್ಲ ಹೀಗಾಗೋಗಿದೆ. ಅದಾದಮೇಲೆ ಬಾಟಿಲೆಲ್ಲ ಆಯಿತು. 5:30 to ಒಂದು 7:30 ಆಯಿತು ಬಾಟಿಲ್ ಆಗೋ ಅಷ್ಟರಲ್ಲಿ. ಆಮೇಲೆ ಹೊಟ್ಟೆ ಬೇರೆ ಹಸಿತಿದೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಕೊರಟಗೆರೆಯಲ್ಲೇ ಏನಾದರೂ ತಿಂದ್ಕೊಳ್ಳಿ ಅಂದರು. ನಾನು ಬೇಡ, ಮಧುಗಿರಿಯಲ್ಲೇ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ ಕಡೆ ಹುಡುಕಿದ್ವಿ. ಒಂದು 2-3 ಕಡೆ ಹುಡುಕಿದ್ವಿ, ಎಲ್ಲೂ ಸಿಗ್ತಾ ಇರಲಿಲ್ಲ ಊಟ. ಹಾಗಾಗಿ ನೋಡೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಕಡೆ ನೋಡಿದ್ವಿ. ಅವರು ನಮ್ಮೂರವರೇ ಅಂತೆ, ತುಂಬ ಚೆನ್ನಾಗಿ ನಮ್ಮೂರವರು ಅಂದರೆ ನಮ್ಮೂರು ಪಕ್ಕ ಯಾವುದೋ ಹಳ್ಳಿಯವರಂತೆ. ಇಲ್ಲೇ ಹೋಟೆಲ್ ಇಟ್ಟಿದ್ರು. ಊಟ ಮಾತ್ರ ಸಖತ್ತಾಯಿತು. ಇಡ್ಲಿ ಮತ್ತು ಬಿಸಿ ಬಿಸಿ ಇಡ್ಲಿ, ಇವಳಿಗೆ ಇಡ್ಲಿ ತಗೊಂಡಿದ್ದೆ. ಇಡ್ಲಿ ಮತ್ತು ಚಿತ್ರಾನ್ನ ಎಲ್ಲ ಥರ ಇತ್ತು. ನಾವು ಆಟೋದಲ್ಲೇ ಕೂತ್ಕೊಂಡು ಊಟ ಮುಗಿಸ್ಕೊಂಡ್ವಿ. ನಮ್ಮ ಮನೆಯವರು ಮತ್ತು ಆಟೋ ಅಣ್ಣ ಬ್ರದರ್ ಬಂದುಬಿಟ್ಟು ಆ ಕಡೆ ಅಲ್ಲೇ ಹೋಗಿ ಊಟ ಮಾಡ್ಕೊಂಡು ಬಂದರು. ನಾವು ಊಟ ಎಲ್ಲ ಮುಗಿಸ್ಕೊಂಡು ಒಂದು ಅರೌಂಡ್ 10 o'clock ಆಯಿತು ಮನೆಗೆ ಬರೋ ಅಷ್ಟರಲ್ಲಿ. ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಮತ್ತೆ ಮಾರ್ನಿಂಗ್ ಬೆಳಗ್ಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು. ನನಗಂತೂ ತುಂಬಾ ನೆಗಡಿ ಮತ್ತು ಸ್ವಲ್ಪ ಮೈ ಕೈ ನೋವೆಲ್ಲ ಆಗೋಗಿತ್ತು. ಹಾಗಾಗಿ ಬೆಳಗ್ಗೆನೇ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಕೊಂಡು ತಿಂಡಿ ಬಂದುಬಿಟ್ಟು ಶಾವಿಗೆ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಅವಳಿಗೂ ಬಾಯಿ ಚೆನ್ನಾಗಾಗುತ್ತೆ, ಬಾಯೆಲ್ಲ ಕೆಟ್ಟಿರುತ್ತೆ ಅಂತ ಹೇಳ್ಬಿಟ್ಟು ಶಾವಿಗೆ ಉಪ್ಪಿಟ್ಟು ಮಾಡಿಕೊಟ್ಟೆ. ಖಾರ ಕಡಿಮೆ ಹಾಕ್ಬಿಟ್ಟು. ಚಿಕ್ಕವಳು ಊರಿಗೆ, ದೊಡ್ಡವಳು ಊರಿಗೆ ಹೋಗಿದ್ಲು. ಯಾಕೆಂದರೆ ಸ್ಕೂಲಿಗಿಂದ ಬಂದಮೇಲೆ ನಾವಿರಲಿಲ್ವಲ್ಲ, ಹಾಗಾಗಿ ನಮ್ಮ ಅಮ್ಮ ಅವ್ರು ಕರ್ಕೊಂಡು ಹೋಗಿದ್ರು. ಹಾಗಾಗಿ ಚಿಕ್ಕವಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಇವಳಿಗೆ ಸ್ವಲ್ಪ ಅಲಸಂದೆ ಕಾಳಿತ್ತು ಅಂತ ಹೇಳ್ಬಿಟ್ಟು ಅದರಲ್ಲಿ ಸಪ್ಪೆ ಹೆಸರು ಮತ್ತು ಮುದ್ದೆ ಮಾಡಿ, ಒಂದು ಸ್ವಲ್ಪ ಆದರೂ ಊಟ ಮಾಡಲಿ, ಮುದ್ದೆ ತಿಂದರೆ ಶಕ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ಅವಳಿಗೆ ಕೂಡ ಊಟ ಮಾಡಿಸ್ತಾಯಿದ್ದೆ. ಸ್ವಲ್ಪ ಊಟ ತಿಂದ್ಕೊಂಡ್ಳು. ಇವಾಗ ತಾನೇ ಒಬ್ಬರು ಬ್ರದರ್ ಬಂದುಬಿಟ್ಟು ಇಂಜೆಕ್ಷನ್ ಕೂಡ ಹಾಕಿ ಹೋದ್ರು. ನಾನು ಕೂಡ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ವ್ಲಾಗ್ ಇಷ್ಟ